ಹುಸಿಯಾಗುವೆ ನಿನ್ನ ಪ್ರತಿಬಿಂಬವು ನಿಂಗೆ ಕಾರ್ಮೋಡವು ನಿನ್ನ ಪ್ರತಿಬಿಂಬವು ನಿಂಗೆ ಕಾರ್ಮೋಡವು ಸಾಗುವ ಪಯಣ ನೀನು ಬಲ್ಲೆಯ ಸಲ್ಲದ ಭ್ರಮೆಯ ಜಪಿಸ ನಯ ಕಥನ ಸಾಗುವ ಪಯಣ ನೀನು ಬಲ್ಲೆಯ ಸಲ್ಲದ ಭ್ರಮೆಯ ಜಪಿಸುವ ನಿನಗೆ ನೀನೇ ವೈರಿಯ ನಗೆಯ ಮೈಲಿಗಲ್ಲು ಹುಡುಕಿ ಮಗ್ಜ ನೀನು ಸಾಗು ಇಲ್ಲೇ ಕೂತು ನಶಿಸಬೇಡ ಹೋಗು ಮಾಯಾ ಮಾಯಾ ಕನ್ನಡಿ ಮಾಯಾ ಮಾಯಾ ಕನ್ನಡಿ ಮಾಯಾ ಮಾಯಾ ಕನ್ನಡಿ ಮಾಯಾ ಮಾಯಾ ಕನ್ನಡಿ ಯಾರೋ ಇದು ಹೊಸ ಲೆಕ್ಚರ್ ಇದ್ದಂಗಿದೆ. ಇರ್ಲಿ, ಮುಂದೆ ವಿಚಾರಿಸ್ಕೊಳ್ಳೋಣ. ಚಂದ ಇದ್ದಾರಲ್ಲ ನಮ್ಮ ಮೇಡಮ್. ಸತ್ತೇ ಹೋದ್ರು ಪಾಪ. ನೀವೆಂತ ಕೆಲಸ ಕೇಳಲಿಕ್ಕೆ ಬಂದತ್ತ? ಸ್ಟೂಡೆಂಟ್. ಎಷ್ಟು ವರ್ಷದಿಂದ ಕಲಿತಾ ಇದ್ದಿ ಮಾರೆ? ಎಂಜಿನಿಯರಿಂಗ್ ಮುಗಿಸ್ದೆ. ಕಾಲ್ ಸೆಂಟರ್, ಸೈಬರ್ ಸೆಂಟರ್ ಕೆಲಸ ಯಾಕೋ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಆರ್ಟ್ಸ್ ಓದ್ಬೇಕಂತ ಇಲ್ಲಿಗೆ ಬಂದೆ. ನೀನ್ ಇಂಜಿನಿಯರ್ಗಳನ್ನೆಲ್ಲ ಹಾಗೆ ತಾಪ್ ಮಾಡ್ಬೇಡ ಮಾರೆ. ಹಲೋ, ಜಾಸ್ತಿ ಇಮೋಷನಲ್ ಆಗ್ಬೇಡಿ. ಸೀಟ್ ಬೇಕಿತ್ತು ಪ್ರಿನ್ಸಿಪಲ್ ರೂಮಲ್ಲಿ. ಈ ಸತಿ ಸೀಟ್ ಸಿಗಲ್ಲ, ಆಗಿದೆ. ಯಾಕೆಂದ್ರೆ ನಾವು ಪ್ರಿನ್ಸಿಪಲ್ ರೂಮಲ್ಲಿ. ಥ್ಯಾಂಕ್ಸ್.
ಅದೇನು ಫೈನಲ್ ಇಯರ್ಗೆ ಈ ಕಾಲೇಜ್ಗೆ ಜಾಯ್ನ್ ಆಗ್ತಾ ಇರೋದು? ಫೈನಲ್ ಇಯರ್ ಇದೇ ವರ್ಷ ಕಂಪ್ಲೀಟ್ ಮಾಡ್ಬೇಕಂತ ಮ್ಯಾಮ್. ಊರಲ್ಲಿದ್ರೆ ಬಡ್ಡಿ ಮಕ್ಕಳು, ಸಾರಿ ಮ್ಯಾಮ್, ಫ್ರೆಂಡ್ಸ್ ಓದಕ್ ಬಿಡಲ್ಲ ಮ್ಯಾಮ್. ನಮ್ಮ ಕಾಲೇಜ್ ಟ್ರಸ್ಟಿ ಇನ್ಫ್ಲೂಯೆನ್ಸ್ ಇಂದ ಬಂದಿದ್ಯಾ ಅಂತ ಸೀಟ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಮ್ಯಾಮ್. ಏನಾದ್ರೂ ಓದೋದ್ ಬಿಟ್ಟು ಬೇರೆ ಕಡೆ ಗಮನ ಕೊಟ್ಟಿ ಅಂದ್ರೆ ರಸ್ಟಿಗೇಟ್ ಮಾಡ್ಬೇಕಾಗತ್ತಷ್ಟೇ. ನೋ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ಹಲೋ, ಈಚೆ ಡೋರು. ನಾನು ಹೇಳಿಲ್ವಾ ಸೀಟ್ ಸಿಗುದಿಲ್ಲ ಅಂತ? ಸಿಕ್ಕಿದ್ದ, ಗೊತ್ತಾಯ್ತು. ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಸರು ಗೊತ್ತಾಗಿಲ್ಲ. ನಾನು ಮೂರ್ತಿ ಅಂತ, ಪಿಯೋನು. ಪಿಯೋನ? ಮೂರ್ತಿ, ಪ್ರಿನ್ಸಿಪಲ್ ರೂಮ್ ಅಲ್ಲಿ ಅದೇನೋ ಬ್ಲೂ ವೆಲ್ ಅಂತ ನೋಡ್ದೆ. ನಿಂಗೆ ಮರಲ್ಲ ಮಾರೆ. ಅದ್ರ ವಿಷಯ ಮಾತಾಡ್ಬೇಡ. ಅದರ ಹಿಂದೆ ದೊಡ್ಡ ಕಥೆ ಉಂಟು, ಗೊತ್ತುಂಟ ನಿಂಗೆ? ಅಲ್ಲ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾನು ಸಣ್ಣ ಪ್ರಾಯದಿಂದ ಎಷ್ಟು ನಮೂನೆದ್ದು ಮೀನು ತಿಂದಿದ್ದೇನೆ ಗೊತ್ತುಂಟ? ನಾನ್ ಸಾಯ್ಲಿಲ್ಲ. ಈ ಮಕ್ಕಳು ಆ ಮೊಬೈಲ್ ಅಲ್ಲಿರುವ ಪೊಟ್ಟು ಮೀನು ನೋಡಿ ಸಾಯ್ತಾ ಇದ್ರಲ್ಲ ಮಾರೆ. ಆದ್ರೂ ಆ ಬ್ಲೂ ವೆಲ್ ಎಂತ ಬ್ಲೂ ವೆಲ್? ನೀನ್ ಈ ಊರಿಗೆ ಹೊಸಬ, ಕಲೀಲಿಕ್ಕೆ ಬಂದಿದ್ದಿ, ಕಲಿ, ಮನೆಗೆ ಹೋಗು, ಬೇರೆ ವಿಷಯಕ್ಕೆ ಹೋಗ್ಬೇಡ. ಬಿ ಕೇರ್ಫುಲ್. ಸರಿ. ಮತ್ತೆ ನೀನ್ ಹಾಗೆಂತ ಹೇಳಿದ್ದ, ಇಂಜಿನಿಯರಿಂಗ್ ಮಾಡಿದವರ ಯೋಗ್ಯತೆ ಕೈ ಸೆಂಟರ್ ಕಾಲ್ ಸೆಂಟರ್ ಅಂತ ಹೇಳಿದ್ಯಲ್ಲ, ಹಾಗೆಲ್ಲ ಹೇಳ್ಬೇಡ ಆಯ್ತಾ? ನಮ್ಮ ಉಡುಪಿ ಕುಂದಾಪುರದಲ್ಲಿ ಇಂಜಿನಿಯರಿಂಗ್ ಮಾಡಿದವರು ಎಂತೆಂತ ಡೈರೆಕ್ಟರ್ಗಳಾಗಿದ್ದಾರೆ ಗೊತ್ತುಂಟಾ? ಕೆಲವರು ಮಾತ್ರ ಪಿಯೋನ್ ಆಗಿದ್ದಾರೆ. ಏನ್ ಮಾಡುದು, ಹಣೆ ಬರ. ಮತ್ತೆ ನೆಕ್ಸ್ಟ್ ಟೈಮ್ ಇಂದ ನೀನ್ ನನ್ನ ಹತ್ರ ಮಾತಾಡುವಾಗ ಹೆಗಲು ಮುಟ್ಟಿ ಮಾತಾಡ್ಬೇಡ ಆಯ್ತಾ? ಅಯ್ಯೋ, ನನಗೆ ಅದು ಇಷ್ಟ ಆಗುದಿಲ್ಲ. ಸಾರಿ. ಆಯ್ತಾಯ್ತು. ಬಾಯ್ ಮೂರ್ತಿ. ಇವ ಪುನಃ ಮುಟ್ಟಿದಾರ. 80,000. ಓಕೆ, ವೇಟ್ ಮಾಡಿ. ಅಲ್ಲಿ ನೋಡಿ, ಹೊಸ ಲೆಕ್ಚರ್ ಜಾಬ್ಗೋಸ್ಕರ ಹೆಂಗ್ ಲಂಚ ಕೊಡ್ತಿದ್ದಾನೆ. ಹೋಗೋ, ಲಂಚನ ಯಾವನಾದ್ರೂ ಆಫೀಸ್ ರೂಮ್ ಅಲ್ಲಿ ಕಟ್ತಾನಾ? ಪ್ರೂಫು ಕಣೆ, ಪ್ರೂಫು. ಪ್ರೂಫ್ಗೋಸ್ಕರ ಜನ ಎಲ್ಲೆಲ್ಲೋ ಏನೇನೋ ಕಟ್ತಾರಂತೆ. ಇದೇನು? ಅಲ್ಲ, ಅದ್ ಹೆಂಗ್ ಹೇಳ್ತೀಯ ಅವ್ನ್ ಲೆಕ್ಚರರ್ ಅಂತ? 6ನೇ ವಿಸ್ಮಯ. ಏನು? ಅದೇ 6th ಸೆನ್ಸ್ ಅಂತಾರಲ್ಲ ಅದು. ಅವ್ನ ಲೆಕ್ಚರರ್ ಅಲ್ಲ ಅಂದ್ರೆ ಶೆಟ್ರಂಗಡಿಲಿ ನನ್ ಕಡೆಯಿಂದ ಎಲ್ಲರಿಗೂ ಪಪ್ಸು. ಅವ್ನ್ ಲೆಕ್ಚರರ್ ಆಗಿದ್ರೆ ಇದೆ, ಇವಳ ಕಡೆಯಿಂದ ಒಂದ್ ವಾರ ನಮ್ಗೆಲ್ಲ ಪಪ್ಸು. ನಿನ್ ಲೆಕ್ಕದಲ್ಲಿ ಬರೋಣ, ನನ್ ಲೆಕ್ಕದಲ್ಲಿ ಬರೋಣ. ಅದೇ ಮಾಡಿಲ್ಲ. ನೋವಾಗ ಅಲ್ಲ ಬಸ್ ಇದೆ. ಹೇಳಿ. ಅಲ್ಲ, ಇನ್ನು ಕಾಲೇಜಲ್ಲಿ ಸಬ್ಜೆಕ್ಟ್ ಕಮ್ಮಿ ಇದೆ, ಲೆಕ್ಚರರ್ಸ್ ಜಾಸ್ತಿ ಇದ್ದಾರೆ. ನಮ್ಗಿರೋದ್ರಿಂದ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಸೊ ನೀವು ಸಬ್ಜೆಕ್ಟ್ ಲೆಕ್ಚರ್ ಬಂದಂತ ಒಂದ್ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಆಗುತ್ತೆ. ಈ ಕಾಲೇಜಲ್ಲಿ ಲೆಕ್ಚರ್ಸ್ ಅಂದ್ರೆ ತುಂಬಾ ಭಯ ಭಕ್ತಿ ಇದೆ. ವೆರಿ ಗುಡ್. ಹೆಲೋ, ಸ್ಟಡಿ, ಐ ಆಮ್ ಸ್ಟೂಡೆಂಟ್. ಕೈ ನೋಡಿದ್ರೆ ಸ್ಟೂಡೆಂಟ್ ತರನಿಲ್ಲ. ಕೈ ಬಂದ ಪರ್ಸು ಬಾಯಿ ಬಂದಿಲ್ಲ. ಇವತ್ತಿ ಊರಲ್ಲಿ ಮೊದಲನೇ ದಿನ. ಕರಾವಳಿಯ ಅಲೆ, ಇಲ್ಲಿಯ ಜನ ತುಂಬಾ ಇಷ್ಟ ಆದ್ರು. ಕಾಲೇಜ್ ಅಡ್ಮಿಷನ್ ಅದು ತುಂಬಾ ಈಸಿ ಆಯ್ತು. ಹೊಸವರಲ್ಲಿ ಹೊಸ ಜನರ ನಡುವೆ ಬೇರೆಯೋದೇ ಒಂದು ಮಜಾ. ತಾನು ಸ್ಮಾರ್ಟ್ ಅಂತ ಅನ್ಕೊಂಡಿರೋ ರಾಜ ನಿಜವಾಗ್ಲೂ ಇನ್ನೋಸೆಂಟ್ ಆಗಿರೋ ಗೋಪಾಲ. ಇವೆಲ್ಲರ ನಡುವೆ ಸ್ವಲ್ಪ ಮೆಂಟಲ್ ಜೊತೆ ಕೆಲವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್. ಆದ್ರೆ ಅದು ನಿಂಗೆ ಯಾವ ಹುಡುಗ ಸ್ವಲ್ಪ ಲೈಫ್ ಶಾರ್ಟ್ ಮೈ ಡಿಯರ್ ಬಾಯ್, ಯು ಹ್ಯಾವ್ ಟು ಎಂಜಾಯ್ ಇಟ್. ಸರಿ, ಒಂದ್ ಕೆಲಸ ಮಾಡ್ತೀಯಾ? ಅಲ್ಲೊಬ್ಳು ಹುಡುಗಿ ಕೂತಿದ್ದಾಳೆ, ಅವಳಿಗೆ ಹೋಗ್ಲು ಕೊಟ್ಟು ಬರ್ತೀಯಾ? ಒಬ್ಳನ್ನೇ ಮೇಂಟೈನ್ ಮಾಡಕ್ಕಾಗ್ತಾ ಇಲ್ಲ, ಮಧ್ಯಾಹ್ನ ನೋಡ್ಬೇಕಾ? ಹೋಗೋ, ಇಲ್ಲಿ ಬಿಡು. ಅಲ್ಲೊಬ್ಬ ಹುಡುಗ ನಿಂತಿದ್ದಾನೆ, ಅವನಿಗೆ ನಾನೇ ಹೋಗಿ ರೋಸ್ ಕೊಟ್ಟು ಬರ್ಲಾ? ನಾನು ನಿನ್ಗೋಸ್ಕರ ತಂದಿರೋ ರೋಸು ಬೇರೆಯವ್ರು ಕೊಡ್ತೀಯಾ? ಮಿಸ್ಟರ್ ಸುಧಾಕರ್, ಡೋಂಟ್ ಬಿ ಸೊ jealous. ಪ್ಲೀಸ್ 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 ಪ್ಲೀಸ್. As you wish. ಎಕ್ಸ್ಕ್ಯೂಸ್ ಮೀ. ನಮಗೆ ಎಂಥ ವಿದ್ಯಾಭ್ಯಾಸದ ಅಗತ್ಯ ಇದೆ? ಯಾವ ವಿದ್ಯಾಭ್ಯಾಸದ ಮನುಷ್ಯನಲ್ಲಿ ಉತ್ತಮ ನಡವಳಿಕೆ ಬರುತ್ತೋ, ಯಾವ ವಿದ್ಯಾಭ್ಯಾಸದಿಂದ ಮನುಷ್ಯನ ಮಾನಸಿಕ ಶಕ್ತಿ ಉತ್ತಮಗೊಳ್ಳುತ್ತೋ, ಯಾವ ವಿದ್ಯಾಭ್ಯಾಸದಿಂದ ಬೌದ್ಧಿಕ ಶಕ್ತಿ ವಿಕಸನಗೊಳ್ಳುತ್ತೋ, ಮತ್ತೆ ಯಾವ ವಿದ್ಯಾಭ್ಯಾಸದಿಂದ ಒಬ್ಬ ವ್ಯಕ್ತಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಕ್ಕೆ ಸಮರ್ಥ ಆಗ್ತಾನೋ ಅಂತಹ ವಿದ್ಯಾಭ್ಯಾಸದ ಅಗತ್ಯ ಇದೆ ನಮಗೆ. ಆದ್ರೀಗ ಯಾವ ಟೆಕ್ನಾಲಜಿಯಿಂದ ನಾವು ಮುಂದೆ ಬಂದಿವೋ ಅದೇ ಟೆಕ್ನಾಲಜಿ ನಮ್ಮ ವಿದ್ಯಾರ್ಥಿಗಳನ್ನ ಬಲಹೀನಗೊಳಿಸ್ತಾ ಇದೆ. ಈಗ ನಮ್ಮ
ವಿದ್ಯಾರ್ಥಿಗಳಾದ ಭರತ್, ವಿನಯ್ ಮತ್ತೆ ಆರಾಧ್ಯ, ಹಾಗೆ ನಮ್ಮ ಸ್ಟಾಫ್ ಮಧು, ಇವರಿಷ್ಟು ಜನ ಬ್ಲೂ ವೇಲ್ ಆಟಕ್ಕೆ ಬಲಿಯಾಗಿದ್ದಾರೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿ ಮುಂದೆ ಬರಲಿ ಅಂತ ನಮ್ಮ ಕಾಲೇಜಿಗೆ ಕಳಿಸ್ತಾರೆ. ಅವರ ನಿರೀಕ್ಷೆಗಳನ್ನ ಹುಸಿ ಮಾಡಬಾರದು. ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. We have to work together to fulfill parents' dreams. Hope you all will cooperate as you did earlier. ಟೈಮ್ ಆಗಿದೆ. ಸತ್ಯಮೂರ್ತಿ ಸರ್ ಬರುವಾಗೈತೆ. ಮೊಬೈಲ್ ಏನು ಸತ್ಯಮೂರ್ತಿ ಸರ? ಮೊಬೈಲ್ ನಿನ್ನೆ ಸೇರ್ಸ ಹೋಗಿದಾರ ನೋಡಿ. ಈ ಸತ್ಯಮೂರ್ತಿ ಯಾರು? ಅಯ್ಯೋ ಅವನೊಂಥರ ಹುಚ್ಚ ನನ್ನ ಮಗ. ಇವನ್ ನೋಡಾಕ ಹಿಸ್ಟ್ರಿ ಲೆಕ್ಚರ್ ಅದಾನ. ಇವನ್ ಮುಂದೆ ಯಾರು ಮೊಬೈಲ್ ಯೂಸ್ ಮಾಡ್ಬಿಟ್ರ ಅವ್ರ ಹಿಸ್ಟ್ರಿನ ಅದ್ರ ಮಾಡ್ಬಿಟ್ಟ ನೋಡಿ. ಮೊಬೈಲ್ ಕಂಡ್ರ ಒಂದ್ ಅಟಗೂ ಹಂಗಲ್ಲ. ನನ್ನ ಕ್ಲಾಸಲ್ಲಿ ಮೊಬೈಲ್ ಅವಿಲ್ಲ. ಮೊಬೈಲ್ ಹೋಗಿ ಹೋಗು ಮೊಬೈಲ್ ಹೊಡೆದ. ಲೇಟಾಗಿ ಬಂದಿದ್ರೆ ವಿನ್ನರ್ತಿದ್ನಲ್ಲ, ಟೆನ್ಷನ್ ಇಲ್ಲ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್. ನೀವೆಲ್ಲ ತಿಳಿದಿರುವಂತೆ ಭಾರತಕ್ಕೆ ಮೊಘಲರ ಆಕ್ರಮಣವಾದಾಗ ಇಲ್ಲಿಯ ಕೆಲವು ಆಳುಗಳು ಅವರನ್ನು ಎದುರಿಸಾಗದೆ ಅಸಹಾಯಕತೆಯಿಂದ ಶರಣಾದರು. ಈಗ ಬಂದಲ್ಲ ಶ್ಯಾಮ್, ಅದ್ಯಾರು? ಈ ತಾನೇ ಸರ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಪ್ಪೋ, ಮೊಘಲರ ಆಕ್ರಮಣ ಅಂತ. ಇದು ಅಂತಾರ ಹಂಗ. ಹೆಸರು ಗುರು ಅಲಿಯಾಸ್ ಗೋಲ್ಡನ್ ಗುರು. ಭಾಳ ರಿಚ್ ಅದ. ಅಷ್ಟು ರೊಕ್ಕ ಖರ್ಚು ಮಾಡಕ ಒಬ್ಬನ ಮಗ ಕಾಲೇಜ್ ಬರೋದಕ್ಕಿಂತ ಹೆಚ್ಚು ಕ್ಲಬ್ ಅಂತ ಏಡ್ ಸುತ್ತಾಡ್ತಾನೆ. ಹುಡುಗಿ ಬಗ್ಗೆ ಅಂದ್ರು ಕಂಡಪಟ್ಟಿ. ಅವಂತೀರಲ್ಲ ದೋಸ್ತರು, ಅವರು ಹಂಗಾದಾರ. ಲೇ ಆ ಕಡೆ ನೋಬಳ್ಳಿ, ಕಾಲೇಜಿಗೆ ನೀವು ಹೊಸಬದಿ ಅಂತ ಹೇಳಕತ್ತೀನಿ. ಅವನಿಗೊಂದು ತಟ್ಟಕ್ಕೆ ದೂರ ಇರ. ಹಲೋ ಯಂಗ್ ಮ್ಯಾನ್, ಹೇಗೆ ಅನ್ಸ್ತಾ ಇದೆ? ಹೊಸ ಊರು, ಹೊಸ ಜನ, ಆಲ್ ಸೆಟ್? ಹೊಸ ಊರು, ಹೊಸ ಜನ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಪ್ರಶ್ನೆ ತುಂಬಾ ಕಟ್ತೈತೆ, ಅದು ಉತ್ತರ ಹುಡ್ತಾನೆ. ನೀನು ಬ್ಲೂ ವೇಲ್ ಗೇಮ್ ಬಗ್ಗೆ ಮಾತಾಡ್ತಾ ಅಲ್ವಾ? ನನಗೂ ಕೂಡ ಆ ಪ್ರಶ್ನೆ ಗೊತ್ತಿಸ್ತಾ ಇಲ್ಲ. ಯಾಕೆಲ್ಲೂ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ? ಅದ್ರ ಹಿಂದೆ ಯಾರಿದೆ? ಆ ದೇವರು. Anyway, we will have to solve this. I know, sir. Anyways, thank you so much. ನ್ಯಾಷನಲ್ ಕಾಲೇಜ್ ಲೋಕನೇ ಬೇರೆ. ಬೇರೆ ಬೇರೆ ಊರುಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ತನ್ನ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ನೀಡುತ್ತಿರುವ ಪ್ರಕಾಶ್, ಟೆಕ್ನಾಲಜಿನ ಹೇಟ್ ಮಾಡೋ ಸತ್ಯಮೂರ್ತಿ, ದುಡ್ಡಿನ ಮಗಲಿರೋ ಗುರು, ಇವೆಲ್ಲರ ನಡುವೆ ಆರಾಧ್ಯ ಮತ್ತು ಅದನ್ನು ಕಳ್ಕೊಳ್ಳೋ ಎಲ್ಲದಕ್ಕೂ ಮುಖ ಪ್ರೇಕ್ಷ ತರ ಈ ನ್ಯಾಷನಲ್ ಕಾಲೇಜ್ ನಟ ಬ್ಲೂ ವೇಲ್ ಪ್ರಶಾಂತವಾದ ನೀರಲ್ಲಿ ಚಲಿಸುವ ಮೀನಿಂದೆ. ಏನು ಮೇಡಮ್? ಒಂಚೂರು ರೆಕಾರ್ಡ್ ಮಾಡಿ. ಮೃದುವಾದ ಹಣ್ಣು, ಆ ನಿನ್ನ ಕೈ ಸೋಕಿದ್ರೆ ಬಿಸಿ ಆಗುತ್ತಿದೆ ನಮ್ಮೈ. ಆ ನಿನ್ನ ಕೆನ್ನೆ ನೆಕ್ಕೊಂಡ್ರೆ ಇಷ್ಟು ಬೇಗ ನಿಲ್ಸೋದಾ? ಸರಿ, ಇವಾಗ ಮಾಡ್ಕೊಣ. ನಾನ್ ರೆಡಿ. ಮಲ್ಗೋಕೆ? ಆಮೇಲೆ ನಂಗೆ ನಿನ್ನ ನೋಡ್ಬೇಕು ಅನ್ನಿಸ್ತದೆ. ಹೌದು, ನಿನ್ನ ನೋಡ್ತೇನೆ ಇಷ್ಟೆಲ್ಲ ವರ್ಣನೆ ಮಾಡ್ತಿಲ್ಲ, ಅದೇ ಹೇಗೆ? ಅಯ್ಯೋ ಅದು ಬಿಡಿ, ಕಥಾದ್ಮೇಲೆ ನಮ್ ಕಲ್ಪನಾ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಬರೀ ಕಲ್ಪನೆಯಲ್ಲೇ ನಾನು ನೋಡ್ತಾ ಇದ್ದೀನಿ. ಅಯ್ಯೋ ಥಿಯರಿ ತುಂಬಾ ಬೋರ್ ರೀ, ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಪ್ಲೀಸ್. ಓಕೆ, ನಾಳೆ ಬೆಳಿಗ್ಗೆ ನಿಮ್ ಕಾಲೇಜಿಗೆ ಬರ್ತೀನಿ. ಅಲ್ಲಿ
ಇವನ ಕಾಯಕತ್ತಿನ ಎಲ್ಲಿ ಇನ್ನೂ ಬಂದಿಲ್ಲ. ವರ್ಷ ನೀವು ಬಂದು ಬರ್ತೀನಿ. ಮನ್ಸು ತುಂಬಾ ಹೇಳ್ತಾ ಇತ್ತು ನೋಡಿ. ಅದೇ ನಿಜ ಆಗಿದೆ. ನಿಮ್ಮನ್ನ ನೋಡ್ತಾ ಇದ್ರೆ ಈಗಲೇ ಎಮರ್ಜೆನ್ಸಿಗೆ ಒಂದು ಹಾಡು ಆಡಬೇಕು ಅನಿಸ್ತಿದೆ. ಅದೇನ್ ಹಾಡು? ಹಾಡಪ್ಪ, ನಾವ್ ಕೇಳ್ತೀವಿ. ಹಾಡೇ ನನ್ನ ಕಲ್ಪನೆಯ ಕಲಾಕೃತಿ, ಸೌಂದರ್ಯ ಬೆಂಕಿಗೆ ಆಹುತಿ. ಯಾರ್ದು ಕರ್ಕೊಂಬಂದಪ್ಪ ಇವ? ಆ ಬ್ರಹ್ಮ ನಿನ್ ಕೆತ್ತಬೇಕಾದ್ರೆ ಕೊಡ್ಬೇಕಿತ್ತು ಇತಿಮಿ. ಹಾ, ಮುಂದೆ ಯಾವ ಹೇಳೋಣ ನಮ್ ಪರಿಸ್ಥಿತಿ. ಹಾ, ಮುಂದೆ ಯಾಕಪ್ಪ ತಮ್ಮ ಹೊರತೋದಿನ? ನಮ್ಮಿಬ್ಬರ ನಡೆ ಬಂದವ್ರಿಗೆ ಅದೋಗತ್ತೆ. ಏನ್ ಮಾಡೋಣ, ನಾ ಹುಟ್ಟಾಗಿಂದ ಇರೋದು ಇದೇ ರೀತಿ. ಕೇಳ್ತಾ ಇದ್ರೆ ನೀನ್ ಈ ಹಾಳಾದ ಕಲ್ಪನೆ ನಮಗ್ ಜ್ವರ ಬರುತ್ತೆ. ಹಾಗೇ ಸುಮ್ಮನೆ ಯಾಕೋ ಕೊಡ್ತು ನಮ್ಗೆ ರೋದನೆ. ನಿನ್ನೆ ರಾತ್ರಿ ಮೆಸೇಜ್ ಮಾಡಿದ್ದು ಅವಳಕ್ ನಾವ್ ಹಾಳಾದವನೆ. ಮಕ ನೋಡು ದಿಗಿಲ್ ಬಡದವ್ರಂಗೈತಿ. ನಿನ್ನೆ ಮೆಸೇಜ್ ಮಾಡಿದ್ದು ಇವ್ರಲ್ವಾ? ಇನ್ಯಾರು? ನಾನೇ. ನಿಮ್ ಹೆಸರು ಮಂದಾಕಿನಿ ಅಲ್ವಾ? ಅಲ್ಲ, ನನ್ನ ಹೆಸರು ಪ್ರಿಯಾ. ಆಗ್ಬೇಕಾಗತ್ತೆ ನಿನಗಿದು. ನಾನು ಈ ಕಾಲೇಜ್ಗೆ ಹೊಸದಾಗಿ ಜಾಯಿನ್ ಆಗಿರೋ ಕೌನ್ಸಿಲ್. Are you fine? ಇಲ್ಲಿ ಮೊಬೈಲ್ ಕೈ ಸಿಕ್ತೆ ಲೋಕನೇ ಕಾಣಲ್ಲ. ನೀನ್ ಮಾಡ ಕೆಲಸಕ್ಕೆ ಇಲ್ಲೊಂದು ಪ್ರಾಣನೇ ಹೋಗಿತ್ತು. ಏನ್ ಮಾಡೋದಾಗಲ್ಲ. ಈ ಮೊಬೈಲ್ ಬ್ಯಾನ್ ಆಗನೆ ಈ ತರ ಆಕ್ಸಿಡೆಂಟ್ಗಳು ತಪ್ಪದೆ. ಏನ್ ಮಾಡೋದು? ಇನ್ನೊಬ್ರ ಪ್ರಾಣದ ಬೆಲೆ ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಬೇಕಾದವ್ರ ಪ್ರಾಣ ಹೋದ್ ಮಾತ್ರ ಗೊತ್ತಾಗೋದು. ಮೊಬೈಲ್ ಕಂಡ್ರೆ ಯಾಕೋ ನಮ್ಮನೆ ಆ ಜನ ದೊಡ್ಡ ಚೊಟ್ಪಟ್ ಮಾರೆ. ದೊಡ್ಡ ಫ್ಲಾಶ್ ಬ್ಯಾಕ್ ಉಂಟು, ನಿಂಗೆ ಗೊತ್ತು? ಫ್ಲಾಶ್ ಬೇಕಾ? ಏನು? 1-2 ವರ್ಷದ ಹಿಂದೆ ಸರ್ ಟ್ರೈನಿಂಗಿಗೆ ಅಂತ ಬೆಂಗಳೂರಿಗೆ ಹೋಗಿ ಬರುವಾಗ ಅಪ್ಪು ಭಾರಿ ದೊಡ್ಡ ಟ್ರಾಜಿಡಿ ಮಾರ್ರೆ. ಅವರ ಹೆಂಡತಿ ಮತ್ತು ಸಾಲಿಕ್ಕೆ ಮೊಬೈಲೇ ಕಾರಣ ಅಂತ ಹೇಳಿ ಯಾರಾದ್ರೂ ಮೊಬೈಲ್ ಹಿಡಿದವರನ್ನು ಕಂಡ ಕೂಡ ಇವರಿಗೆ ಪಿತ್ತ ಕೆದತ್ತದೆ, ಹೊಡಿಲಿಕ್ಕೆ ಹೋಗ್ತಾರೆ. ಮತ್ತೊಂದು ವಿಷಯ ಗೊತ್ತುಂಟ? ಅವರ ಹೆಂಡತಿ ಮತ್ತು ಮಗಳು ಸತ್ತು ಭೂತ ಆಗಿದ್ದಾರೆ ಅಂತ ಇಲ್ಲೆಲ್ಲರಿಗೂ ಡೌಟ್. ಇಲ್ಲಿ ಎಲ್ಲಿಯಾದ್ರೂ ಇದ್ರೂ ಇರ್ಬೋದು. ನೋಡಿ ಲೂಸ್ ಪಂಪ್ ಬಂದದ್ದು ನೋಡಿ ನೋಡಿ. ಅವರಿಬ್ರು ಸತ್ತದ್ದು. ಇಲ್ಲಿ ಒಂದೊಂದೇ ಹೆಣ ಪಟ 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 ಅಂತ ಬೀಳ್ಲಿಕ್ಕೆ ಶುರುವಾಗಿದೆ. ವಿನಯ್, ಭರತ್ ಮತ್ತೆ ನಮ್ಮ ಮಧುರ ಅವರು ಸತ್ತೋಗಿರೋ ಆ ಬ್ಲೂ ವೆಲ್ ಗೇಮ್ ತಾನೆ? ಸತ್ತದ್ದು ಬ್ಲೂ ವೆಲ್ ಇಂದಲೇ. ಆಗ ನಂಗೊಂದು ಡೌಟ್, ಈ ಮನುಷ್ಯನ ಹೆಂಡತಿಯೇ ಬ್ಲೂ ವೆಲ್ ಇರಬೇಕು. ನೋಡ್ಲಿಕ್ಕೆ ಸಹ ಹಾಗಿರು, ದೊಡ್ಡ ದೊಡ್ಡ ಕಣ್ಣಾಗಿ ಅಂತ ಇದ್ರು. ನೀವೇನು ಹೇಳ್ರಿ ಗೊತ್ತಾಗುದಿಲ್ಲ. ಎಂತ ಗೊತ್ತುಂಟಲ್ಲ, ಏನ್ ಹೆಲ್ಪ್ ಮಾಡುವ ಅಂತ ಹೇಳಿ ಬಂದ್ರೆ ನಂಗೆ ಗೊತ್ತಾಗುದಿಲ್ಲ ಅಂತೆ. ಆ ಮನುಷ್ಯನ ಹೆಂಡತಿ ಮಕ್ಕಳು ಸತ್ತದ್ದೇ ನಿಮ್ಗೆ ಗೊತ್ತಿಲ್ಲ ಮತ್ತೆ ಎಂತ ಗೊತ್ತಾಗ್ತದೆ? ಸಾವು ಕೆಲಸದಲ್ಲಿ ನಮ್ಮ ಹತ್ರ ಹೌದು. ಇಲ್ಲಿ ನನ್ಗೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬಾ ಇದೆ. ಮೊಬೈಲ್ ಕಂಡು ಹುರಿದೋಗೋ ಸತ್ಯಮೂರ್ತಿ ಹಿಂದೆ ತನ್ನ ಹೆಂಡತಿ ಮಗು ನಡ್ಕೊಂಡಿರೋ ಒಬ್ಬ ಗಂಡ ಮತ್ತು ತಂದೆ ಇದ್ದಾನೆ. ಪ್ರತಿಯೊಂದು ಪ್ರತಿಕ್ರಿಯೆಗೂ ಒಂದು ಬಲವಾದ ಕಾರಣ ಇರುತ್ತೆ. ಬ್ಲೂ ವೆಲ್ ಬಲೆಗೆ ಬಿದ್ದು ಸೈಲರ್ ಸಾವಿಗೆ ಏನೋ ಕಾರಣವಿದೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಭರತ್ ಅನ್ನೋರ್ ಮನೆಯಲ್ಲಿ ಅಲ್ಲಿ ಕಾಣ್ತಾ ಇಲ್ಲ ಅದೇ ಮನೆ. ಬೇಡ ಬೇಡ ಅಂತ ಆಟ ಮಾಡ್ದ. ಸಾಲ ಮಾಡಿ ಮೊಬೈಲ್ ಹೇಗೆ ಕೊಟ್ಟೆ? ಅದೇ ಮೊಬೈಲಲ್ಲಿ ಸತ್ತದ ನಮಗೆ ಹಾಕಿಲ್ಲ. ಹೆಲ್ಸ್ನ ಮಕ್ಕಳಿಗೆ ಎಲ್ಲ ಅರ್ಥ ಹೇಳಿ. ತಾವೇ ಕೊಟ್ಟ ಹುಡುಗರೆ ತಮ್ಮ ಮಕ್ಕಳಿಗೆ ಉರುಳಾಗತ್ತಂದ್ರೆ ಯಾರಿಗಾದ್ರೂ ದುಃಖ ಹಾಗೇ ಆಗಿದೆ. ಸರ್, ವಿನಯ್ ಬ್ಲೂ ಗೇಮ್ ತೀರ್ಕೊಂಡಿದ್ನ ಅವ್ನ ಡೀಟೇಲ್ಸ್ ಬೇಕು. ಅಲ್ಲಿ ನೋಡು, ವಿನಯ್ ಅಣ್ಣ ಕಾನ್ಸ್ಟೇಬಲ್ ಆಗಿದ್ದಾನೆ, ಅವ್ನ ಹೇಳಿ ನೋಡು. ಏನು ಸರ್, ವಿನಯ್ ಯಾರಪ್ಪನು? ಸರ್, ನಾ ಸ್ಯಾಡಿ ಅಂತ ವಿನಯ್ ಓದಿರೋ ಕಾಲೇಜಲ್ಲೇ ಓದ್ತಾ ಇದ್ದೀನಿ ಸರ್. ಸರ್, ಒಂದ್ ಡೌಟ್ ಸರ್, ಅದು ಬ್ಲೂ ವೆಲ್ ಗೇಮ್ ಆಪ್ IP ಅಡ್ರೆಸ್ ಗೊತ್ತಾದ್ರೆ ನಾವು ಇಲ್ಲಿಂದ ಆಪರೇಟ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ಅವ್ರು ಟ್ರ್ಯಾಕ್ ಮಾಡ್ತಾರೆ ಸರ್. ಹಾಗೆ ನಿಲ್ಸ್ಬೋದು ಸರ್. ಏನೋ IP ಅಡ್ರೆಸ್? ಅದು ಅಮೆರಿಕದಲ್ಲಿದೆ ಸರ್ವರ್. ಒಂದ್ ಕೆಲಸ ಮಾಡಪ್ಪ, ನೀನ್ ಅಮೆರಿಕಕ್ಕೆ ಹೋಗಿ ಅವ್ರ ಕೇಳು. ಸರ್, ಇದೆಲ್ಲ ಯಾಕೆ ಇರಿ ಸರ್, ಇದನ್ನ ಕಲಿಸ್ತಾರೆ. ನಮ್ಗೆ ಬುದ್ಧಿ ಹಾಕಿ ಬರ್ತಾನೆ. ಸರ್, ನಾನು ಹಾಗೆ ಹೇಳಿಲ್ಲ ಸರ್. ಏಯ್, ಕಲಿಯಕ್ ನೀವ ಕಲ್ತು ಸೀದಾ ಕೆಲಸ ಹುಡ್ಕೊಂಡು ಹೋಗ್ತಾ ಇರ್ಬೇಕು. ಆಗ್ಬಿಟ್ಟು ಎದ್ರು ಪೊಲೀಸ್ ಕೆಲಸ ಮಾಡಕ್ ಬಂದ್ರೆ ಹೊದ್ದು ಒಳಗತ್ತೀನಿ. ಸರಿ ಸರ್. ಮಗ
ಮಗನನ್ನು ಕಳ್ಕೊಂಡು ಕಳೆದುಕೊಂಡಿರೋ ಅಪ್ಪ, ಪೊಲೀಸ್ ಆದ್ರೂ ತಮ್ಮನ್ ಸಾವಿನ ರಹಸ್ಯ ಕಂಡುಹಿಡಿಯಕ್ಕಾಗ್ತಿರೋ ಅಣ್ಣ, ಸಮರ್ಥತೆಯನ್ನು ಪ್ರಶ್ನಿಸಿದಕ್ಕೆ ಚಾಲೆಂಜ್ SI. ಕೆಲವೊಮ್ಮೆ ಬ್ಲೂ ಚಾಲೆಂಜ್ ಅಷ್ಟೇ ಕಾಂಪ್ಲಿಕೇಟೆಡ್ ಅಂತ ಅನ್ಸ್ತಾ ಇದೆ. ಹಾಯ್ ಬ್ಲೂ ಬಾಸ್, ಚಾಲೆಂಜ್ ಅಕ್ಸೆಪ್ಟೆಡ್. ನಿಮ್ ಚಾಲೆಂಜ್ ಪ್ರಕಾರ ನನ್ನ ಮತ್ತೆ ಸುದ್ದ ಆನಿವರ್ಸರಿನ ಈ IT ರೋಗದಲ್ಲಿ ಸೆಲೆಬ್ರೇಟ್ ಮಾಡಿದೀವಿ. ನೋಡಿ ಇಲ್ಲಿ ಕೇಕ್ ಆಲ್ರೆಡಿ ಸುದ್ದ ಬರ್ತಾ ಇದ್ದಾನೆ. ಸೊ ಹೇಳಿ ಟಾಸ್ಕ್ ಕಂಪ್ಲೀಟ್ ಅಂತ. ಯಾರೋ ಬರ್ತಾ ಮೊಬೈಲ್ ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ. ಹಾಗೇನಿಲ್ಲ, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಎಕ್ಸ್ಪೆರಿಮೆಂಟ್? ಯಾಕೆ ನಂಗೆ ಈ ತರ ಹೈಡ್ರೋ ಪ್ಲೇಸ್ ಅಂದ್ರೆ ಕಾಲೆಲ್ಲ ನಡುತ್ತಾ ಇರಪ್ಪ. ನಮ್ಮಲ್ಲಿರೋ ವೀಕ್ನೆಸ್ ಇಂದ ನಾವು ಯಾವತ್ತೂ ದೂರ ಹೋಗ್ಬಾರ್ದು. ವಿ ಹ್ಯಾವ್ ಟು ಫೇಸ್ ಇಟ್. ಸರಿ, ಅದೇನು ಯಾವಾಗ್ಲೂ ನಿಂಗೆ ಹೈಟ್ ಅಂದ್ರೆ ತುಂಬಾ ಇಷ್ಟ? ನಾವು ಮೇಲ್ ನಿಂತ್ಕೊಂಡು ನೋಡ್ದಾಗ ತಾನೇ ತಗೋದು ನಾವೆಷ್ಟು ಕೆಳಗಿದ್ದೀವಿ ಅಂತ. ಹಾಗೆ ಮೇಲಿಂದ ಹಾರಿದೆ ಹಾಗೆ ಮೇಲೆ ಹೋಗ್ತೀವಿ. ಹೇ, ಟ್ರೈ ಮಾಡ್ಬೇಡ. ನಿಂಗ್ ಗೊತ್ತಾ, ಗಂಡನ್ಗಿಂತ ಮೊದಲು ಹೆಣ್ಸತ್ರೆ ಸ್ವರ್ಗದ ಬಾರು ನಮ್ಗೋಸ್ಕರ ತೆಗ್ದಿರತ್ತಂತೆ. ಅಪ್ಪ, ನೀನ್ ಕಾಲೇಜ್ ಅಷ್ಟೇ ಎಂತ ನೀನ್ ಮನೆಗೆ ಬಂದ ಮಾತಾಡಬಹುದು, ಕಾಲೇಜಲ್ಲೇ ಮಾತಾಡ್ಬೋದಿತ್ತಲ್ಲ. ಅಲ್ಲಣ್ಣ, ಅವ್ರ ಬ್ಲೂ ವೆಲ್ ಗೇಮಿಂದ ತೀರೋದಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಿತ್ತು. ಏನ್ ಇನ್ಫಾರ್ಮೇಶನ್ ತಗೊಂಡು ಏನ್ ಮಾಡ್ತೀಯಾ? ಇರೋ ಒಬ್ಳೆ ಮಗಳನ್ನ ಕಳ್ಕೊಂಡ್ಮೇಲೆ ಸರ್ ಕಾಲೇಜ್ ಸಮಾಜ ಸೇವೆ ಅಂತ ಬಿಸಿ ಇದಾರೆ. ಅವ್ರಿದ್ದಾಗ ಇನ್ನೊಮ್ಮೆ ಬಾ ಹೋಗ್. ಮುಚ್ಚಿರೋ ಬಾಗಿಲ ಹಿಂದೆ ಇರೋ ಸತ್ಯಗಳು, ಮೀನಿನ ಜಳದಲ್ಲಾದ ಸಾವುಗಳು, ಯಾವ ತೀರೋಕ್ಕೂ ಹೊರು ಸಿಗದೆ ಇರೋ ಸುಳಿವುಗಳು ಎಲ್ಲವೂ ಪ್ರಶ್ನೆ ಆಗಿವೆ. Enjoy the party, feel at home. Okay bro, ಆಮೇಲೆ ಸಿಗೋಣ. Yeah, sure. Okay. Enjoy the party. Hi. I hope you're having a nice time. Yeah. ಊರವರೆಲ್ಲ ಇದನ್ನ ಪಾಶ್ ಬಂಗ್ಲಾ ಅಂತ ಹೊಗಳ್ತಾ ಇದ್ದಾರೆ. ಯಾಕೋ ನಿಮ್ಮಪ್ಪ ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ, ನಿಂಗೆ ಪ್ರೌಡ್ ಫೀಲ್ ಆಗಲ್ಲೇನೋ? ಪ್ರೌಡ್? ಅಪ್ಪ ಇಷ್ಟು ಪಾಶ್ ಬಂಗ್ಲಾ ಯಾರಿಗೋಸ್ಕರ ಕಟ್ಟಿದಾರ? ನಿನಗೋಸ್ಕರ ಅಲ್ನೋ? ಯಾಕೆ ಮಾತಾಡ? ಅಮ್ಮ ಅಪ್ಪ ಇದ್ದಾರೆ. ಅವರು ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಸಂಜೆನೆ ದುಬೈಗೆ ಹೋದ್ರು. ಯಾಕೆ? ನಿಂಗ ಅಪ್ಪ ಹತ್ರ ಮಾರ್ದಿ ಇಷ್ಟ ಆಯ್ತು ಅಂತ ಹೇಳಿ ನಾನು ಯಾವಾಲಜಿ ಓದ್ತಾ ಇದ್ದೀನಿ, ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಅವ್ರು ಯಾವಾಗಲೂ ಬಿಸ್ನೆಸ್ ಅಂತ ಬಿಸಿ ಇರ್ತಾರೆ. ನೀವು ಕ್ಲಬ್ ಸೋಷಿಯಲ್ ವರ್ಕ್ ಅಂತ ಬಿಸಿ. ಇನ್ನು ಡಿಸ್ಟರ್ಬ್ ಆಗಿದೆ ಅಂತ ಸ್ವಲ್ಪ ಗೆಸ್ಟ್ ತಿಸ್ಕೊ. ಎಲ್ಲಿ ಹೋಗುತ್ತೆ? ಎಂಜಾಯ್. ಮಾಮ್, ಲವ್ ಯು ಮಾಮ್. Love you, my son. Look at the pose. Hi, this is Priya, college counselor, and this is Guru. That is one of our trustees. Oh, nice to know. Guys, I'll act just come, okay? ಊರಿಗೆ ಹೊಸಬ್ರು ಸತ್ತೆ. Yeah, nice. ನೀವು ಇದೆ ಇನ್ ಕೇಸ್ ಲೆಟ್ ಗೋ ಪ್ರೊಡ್ಯೂಸ್. We'll see. Explain and be. Happy birthday to you. Happy birthday to you. Happy birthday, happy birthday, happy birthday. Yeah, sure. ಕೇಕ್ ಇಲ್ಲ ತಮಾಷು ಅಲ್ಲ ಹೇಳು. ಮನೆ ಬಂದಂತೆ ಬರ್ಡೇ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಬಂದ್ಬಿಟ್ಟಿಯೇನೋ? ನೋಡ್ಲಿಲ್ಲ. ಸರಿ, ಗೊತ್ತಿಲ್ಲ ನಂಗೆ 200 ತಂದೆ ಆಗಲ್ಲ. ಅಯ್ಯೋ ಬಿಡಿ, ನಿಮ್ಗೆ ಗೊತ್ತಿಲ್ಲ, ಇಂಥವ್ರನ್ನೆಲ್ಲ ಬಿಟ್ಬಿಟ್ರೆ ಆಮೇಲೆ ಹ್ಯಾಂಡಲ್ ಮಾಡೋಕ್ಕಲ್ಲ.